ಸ್ವಲ್ಪ ಸೈಡು ಅಂಬೇಡ್ಕರ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫುಡ್ ತಗೊಂಡೇನಾ? ಹಾಂ ಸಾಕ್ಬಿಡು. ಹಾಗೆ ರೀ. ಜೈ ಭೀಮ್. ಸ್ನೇಹಿತರೆ, ಏನು ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಪ್ಪ ಅಂದರೆ, ಏನು ಈಗಾಗಲೇ ಮಾರ್ಚ್ 6ನೇ ತಾರೀಕು ದೇಶದ ಇತಿಹಾಸದಲ್ಲಿ ಯಾರೂ ಮಾಡದೇ ಇರ್ತಕ್ಕಂಥ ಹೋರಾಟ ಏನು ಭೀಮ್ ಪ್ರಜಾ ಸಂಘದ ವತಿಯಿಂದ ಬೀದರ್ನಿಂದ ಬೆಂಗಳೂರು ಫ್ರೀಡಮ್ ಪಾರ್ಕ್ವರೆಗೂ 1035 ಕಿಲೋಮೀಟರ್ಗಳ 45 ದಿನಗಳ ಒಂದು ಕಾಲ್ನಡಿಗೆ ಜಾಥಾ ಏನು ನಾವು ಮಾರ್ಚ್ 6ನೇ ತಾರೀಕಿಂದ ಏಪ್ರಿಲ್ 19ನೇ ತಾರೀಕು ಏನು ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಮುಕ್ತಾಯವಾಯಿತು. ಉದ್ದೇಶ, ನಮ್ಮ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ 200 ಮೀಟರ್ಗಳ ಒಂದು ಎತ್ತರದ, 200 ಅಡಿ 300 ಅಡಿ ಅಲ್ಲ, ಇದು ನಾನು ಹೇಳ್ತಾ ಇರೋದು 200 ಮೀಟರ್ಗಳ ಎತ್ತರದ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣಕ್ಕಾಗಿ ಒಂದು ಹೋರಾಟ ನಾವು ಹಮ್ಮಿಕೊಂಡಿದ್ದೀವಿ. ಹಂಗಾಗಿ ಏನು ನಾವು ಸುಮಾರು 3 ವರ್ಷಗಳಿಂದ ನಾವು ಏನು ಮನವಿಗಳನ್ನು ಸರ್ಕಾರಕ್ಕೆ ನಾವು ಮನವಿಗಳು ಕೊಟ್ಕೊಂಡು ಬರ್ತಾನೆ ಇದ್ವಿ. ಹಂಗಾಗಿ 2025 ಜನವರಿ ತಿಂಗಳಲ್ಲಿ ನಮಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ನಮಗೆ ಒಂದು ಪತ್ರವನ್ನು ಕೊಡ್ತಾರೆ. ಏನಂತ, ಯಾವುದೇ ಕಾರಣಕ್ಕೂ ಪುತ್ಥಳಿಗೆ ನಿರ್ಮಾಣ ಮಾಡೋದಕ್ಕೆ ಸರ್ಕಾರದ ವತಿಯಿಂದ ಏನು ಸುಪ್ರೀಂ ಕೋರ್ಟ್ ಆದೇಶ ಇರೋದ್ರಿಂದ ಯಾವುದೇ ಪುತ್ಥಳಿಗೆ ಮಗದೊಂದಕ್ಕೆ ಅವಕಾಶ ಇಲ್ಲ ಅಂತೇಳಿ ನಮಗೆ ಒಂದು ಪತ್ರದ ಮೂಲಕ ನಮಗೆ ತಿಳಿಸ್ತಾರೆ. ಆ ನಿಟ್ಟಿನಲ್ಲಿ ನಾವು ಏನು ಬೆಂಗಳೂರು ಏನು ಬೀದರ್ನಿಂದ ಬೆಂಗಳೂರು ಫ್ರೀಡಮ್ ಪಾರ್ಕ್ವರೆಗೂ ಜಾಥಾ ಇಟ್ಕೊಂಡಿದ್ವಿ. ಆ ಜಾಥಾದಲ್ಲಿ 40ನೇ ದಿನಕ್ಕೆ ಈ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ದಿನದಂದು ಒಂದು ಘೋಷಣೆ ಮಾಡ್ತಾರೆ. ಇಡೀ ಭಾರತ ದೇಶದಲ್ಲಿ ಅತಿ ಎತ್ತರವಾದ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಮಾಡ್ತೀರಿ ಅಂತೇಳಿ ಏನು ಘೋಷಣೆ ಮಾಡಿರ್ತಾರೆ. ನಾವೆಲ್ಲ ತುಂಬ ಸಂತೋಷಪಟ್ರಿ. ಆಗ ನಾವು ನೆಲಮಂಗಲ ತಲುಪಿದ್ವಿ. ಆ ಜಾಥಾ ಕಾಲ್ನಡಿಗೆ ಜಾಥಾ ನಾವು ನೆಲಮಂಗಲ ತಲುಪಿದ್ವಿ. ಅದಾದ ನಂತರ ಏನು ನಾವು ಫ್ರೀಡಮ್ ಪಾರ್ಕ್ ಬಂದಾಗ ನಮ್ಮ ಸಮಾಜ ಕಲ್ಯಾಣ ಸಚಿವರಾದಂಥ FC ಮಾದೇವಪ್ಪ ಸಾಹೇಬರು ಕೂಡ ನಮಗೆ 4 ತಿಂಗಳ ಒಳಗೆ ಈ ಕಾರ್ಯವನ್ನು ಪ್ರಾರಂಭ ಮಾಡ್ತೀರಂತ ಹೇಳಿ ಕೂಡ ನಮ್ಮನ್ನು ಆಶ್ವಾಸನೆ ಕೊಟ್ಟು ನಮಗೆ ನಮ್ಮನ್ನು ಅಲ್ಲಿ ಹೋರಾಟವನ್ನು ಕೈ ಬಿಡುವಂಥ ಕೆಲಸ ನಾವು ಅವತ್ತು ನಮ್ಮ ಸಮಾಜ ಕಲ್ಯಾಣ ಸಚಿವರಾದಂಥ FC ಮಾದೇವಪ್ಪ ಸಾಹೇಬರು ಕೂಡ ಹೇಳಿದ್ದಕ್ಕೆ ನಾವು ಆ ಹೋರಾಟವನ್ನು ಅಲ್ಲಿಗೆ ಕೈ ಬಿಟ್ಟು ನಾವು ಎಲ್ಲರೂ ನಮ್ಮ ಸಂಗಡಿಗರು ಇವತ್ತು ಏನು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದಾರೆ ಎಲ್ಲ ಸ್ನೇಹಿತರು ಮತ್ತು ಇಲ್ಲಿರೋರಾಗಲಿ ಬೇರೆ ಜಿಲ್ಲೆಗಳಲ್ಲಿ ಸುಮಾರು ಜನಗಳು ಬಂದು ಅವರು ಆ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟಾಗ ಆ ಹೋರಾಟ ಯಶಸ್ಸಾಯಿತು. ಈ ನಿಟ್ಟಿನಲ್ಲಿ ನಾವು ಇವತ್ತೇನು ಅಕ್ಟೋಬರ್ 4 ತಿಂಗಳು ಗಡುವು ಹೇಳಿದ ಮೇಲೆ ನಾವು ಮಾದೇವಪ್ಪ ಸಾಹೇಬ್ರು ನಾವು ಕೇಳಿದಾಗ ನಮಗೆ ಇನ್ನೂ ಕಾಲಾವಕಾಶ ಬೇಕು, ಇನ್ನೂ ಆ ಕೆಲಸದ ಮೇಲೆ ಇದ್ದೀರಿ ಅಂತೇಳಿ ಆ ಒಂದು ಆಶ್ವಾಸನೆ ಕೊಟ್ಟಿರ್ತಾರೆ. ಈ ನಿಟ್ಟಿನಲ್ಲಿ ಸರಿ ನಮಗೆ ನ್ಯಾಯ ಸಿಗೋದಿಲ್ಲ ಅಂಥೇಳಿ, ಯಾಕಂದರೆ ಇವತ್ತು ಆಯಾ ರಾಜ್ಯಗಳಲ್ಲಿ ಅವು ಯಾವುದೋ ಒಂದು ಮನವಿಗಳು ಕೊಟ್ಟಿಲ್ಲ. ಅಂಬೇಡ್ಕರ್ ಸ್ಟ್ಯಾಚ್ಯೂ ಬೇಕು ಅಂತೇಳಿ ಯಾವುದೇ ಒಂದು ಮನವಿಗಳು ಕೊಟ್ಟಿಲ್ಲ. ಮನವಿಗಳು ಕೊಡ್ದಿರನೇ ಆಯಾ ಸರ್ಕಾರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡಿದ್ದಾರೆ ಅಂದರೆ ಆ ರಾಜ್ಯಕ್ಕೆ ಅದು ಹೆಮ್ಮೆ ತರುವಂಥ ಕೆಲಸ. ಆದರೆ ಇವತ್ತು ಈ ರಾಜ್ಯದಲ್ಲಿ ನಾವು ಇಂಥ ಹೋರಾಟಗಳು ಮಾಡಿದ್ರೂ ನಮಗೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ಥಳಿಗಾಗಿ ಇಂಥ ಹೋರಾಟಗಳು ಮಾಡಿದ್ರೂ ನಮಗೆ ಯಾಕೆ ಈ ರೀತಿ ತಾರತಮ್ಯ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಒಂದು ಪ್ರಶ್ನೆ ಮತ್ತು ಸಂಶಯ ಇದೆ. ಯಾಕಂದರೆ ನಾವು ಏನು ಕೇಳ್ತಾ ಇದ್ದೀರಿ? ನಾವು ಕೇಳ್ತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುತ್ಥಳಿ ಕೇಳ್ತಾ ಇದ್ದೀರಿ. ಅದಕ್ಕೆ ನಾವು ಹೋರಾಟ ಮಾಡಿನೇ ಪಡಿಬೇಕಾ? ಹೋರಾಟ ಮಾಡಿನೇ ನಾವು ಮನವಿಗಳು ಕೊಡಬೇಕಾ? ಮನವಿ ಕೊಟ್ಟಾಗ ಮಾತ್ರ ನೀವು ಸರ್ಕಾರ ಮಾಡ್ತೀರಾ? ಮತ್ತು ನೀವು ನೋಡಿದ್ರೆ ನಾನು ಸಂವಿಧಾನದ ಪರವಾಗಿ, ದಲಿತರ ಪರವಾಗಿ, ನಾನು ದಲಿತರು ಕೂಗ್ತೀನಿ, ನಾನು ಸಂವಿಧಾನ ಅಂಬೇಡ್ಕರ್ ಅಂತ ನಾನು ಕೂಗ್ತೀನಿ ಅಂತೇಳಿ ಹಿಂಗೆಲ್ಲ ಡೋಂಗಿ ಮಾತುಗಳನ್ನು ಮಾತಾಡಿಕೊಂಡು ಈ ಒಂದು ಜನಗಳಿಗೆ ಯಾವ ರೀತಿ ಅಂದರೆ ದಿಕ್ಕನ್ನು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಏನು ನವೆಂಬರ್ 3 2025 ಏನು ಇದೇ ವರ್ಷ ನವೆಂಬರ್ ತಿಂಗಳಲ್ಲಿ ನಾವು ಕೋಲಾರ ನಚಿಕೇತನ ಭವನದಿಂದ ಬೆಂಗಳೂರು ಫ್ರೀಡಮ್ ಪಾರ್ಕ್ವರೆಗೂ ನಾವು ಕಾಲ್ನಡಿಗೆ ಜಾಥಾ ಹಮ್ಮಿಕೊಂಡಿದ್ದೀವಿ. ಹಂಗಾಗಿ
ಕಾಲ್ನಡಿಗೆ ಜಾಥಾ ಮುಖಾಂತರ ಬಂದು ಫ್ರೀಡಂ ಪಾರ್ಕಲ್ಲಿ ನಾವು ಅನಿರ್ದಿಷ್ಟಾವಧಿ ಹೋರಾಟ ನಾವು ಹಮ್ಮಿಕೊಂಡಿದ್ದೇವೆ. ಪುತ್ಥಳಿ ಮಾಡ್ತೀನಿ ಅಂತೇಳಿ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ, ಸಂತೋಷ. ಆದರೆ ನಾವು ಬಾಯಿ ಮಾತಲ್ಲಿ ಇವ್ನು ಕೇಳೋಕ್ಕೆ ನಾವು ಆಗೋದಿಲ್ಲ. ಅವರು ಲಿಖಿತ ರೂಪದಲ್ಲಿ ನಮಗೆ ಅವ್ರೇನಾದರೂ ಕೊಟ್ಟರೆ ನಾವು ಅಲ್ಲಿಂದ ನಾವು ಮನೆಗೆ ಬರ್ತೀವಿ ವಿನಃ ನಾವು ಯಾವುದೇ ಕಾರಣಕ್ಕೂ ನಾವು ಬರೋಂಥ ಕೆಲಸ ಇಲ್ಲ. ನಾವು ಫ್ರೀಡಂ ಪಾರ್ಕಲ್ಲಿ ಅನಿರ್ದಿಷ್ಟಾವಧಿ ಹೋರಾಟವನ್ನು ಹಮ್ಮಿಕೊಳ್ತೀವಿ. ಮತ್ತು ಅದು 1 ತಿಂಗಳ 2 ತಿಂಗಳಾದ್ರೂ ಈ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇತ್ತಂದರೆ ಈ ಹೋರಾಟಕ್ಕೆ ಸ್ಪಂದಿಸಿ ಅವತ್ತೇ ಬಂದು ರಾಜ್ಯದ ಸಮಾಜ ಕಲ್ಯಾಣ ಸಚಿವರಾದಂಥ ಎಚ್.ಸಿ. ಮಾದೇವಪ್ಪ ಆಗಿರ್ಬೋದು, ನಮ್ಮ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿ ಅಂತ ಇವಾಗಲೂ ಹೇಳ್ಕೊತೀರಿ, ಸಂವಿಧಾನ ಪರವಾಗಿದ್ದೀರಿ ಅಂತ ಹೇಳ್ಕೊತೀರಿ. ಆದರೆ ಇವತ್ತು ಇದೆಲ್ಲ ನೋಡಿದಾಗ ನಮಗೆ ಅನುಮಾನ ಆಗ್ತದೆ, ಇವರು ಸುಮ್ಮನೆ ಮಾಧ್ಯಮ ಮುಂದೆ ಏನಾದರೂ ಜನಗಳನ್ನ ಮೆಚ್ಚಲಿಕ್ಕೆ ಹೇಳ್ತಾ ಇದ್ದಾರಾ? ಈಗ ಏಪ್ರಿಲ್ 14ನೇ ತಾರೀಕು ಅವರು ದೇಶದ ಅತಿ ಎತ್ತರ ಒಂದು ಪುತ್ಥಳಿ ಮಾಡ್ತೀನಿ ಅಂತೇಳಿ ಏನು ಆಶ್ವಾಸನೆ ಕೊಟ್ಟರು, ಸಂತೋಷ. ಆದರೆ ಇವತ್ತು ಎಷ್ಟನೇ ತಿಂಗಳಿದು? 10ನೇ ತಿಂಗಳಾಯಿತು. ಹೇಳಿ 6 ತಿಂಗಳಾಯಿತು, ಕೆಲಸ ಪ್ರಾರಂಭ ಮಾಡಿಲ್ಲ. ಮತ್ತು ಯಾವಾಗ ಪ್ರಾರಂಭ ಮಾಡ್ತೀರಾ? ಉದಾಹರಣೆ ಏನಪ್ಪ, ನಾನು ಯಾಕಪ್ಪ 200 ಮೀಟ್ರೇ ನಾನು ಕೇಳ್ತಾ ಇದ್ದೀನಿ ಅಂದರೆ, ಉದಾಹರಣೆ ನಿಮಗೆ ಇದು ಮಹಾರಾಷ್ಟ್ರ ಸರ್ಕಾರ, ಇದು BJP ಗೌರ್ಮೆಂಟ್, ಯಾವುದೇ ಸರ್ಕಾರ ಆಗಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ 450 ಅಡಿಗಳ ಎತ್ತರದ ಒಂದು ಪುತ್ಥಳಿ. ಈಗಾಗಲೇ 60% ಕಾರ್ಯ ಸಂಪೂರ್ಣವಾಗಿದೆ. ಎಲ್ಲಿ? ಮಹಾರಾಷ್ಟ್ರ ಹಿಂದೂ ಏನು ನಮ್ಮ ದಾದರಲ್ಲಿ ಇದೆಯಲ್ಲ, ದಾದರಲ್ಲಿ 450 ಅಡಿ ಈಗಾಗಲೇ ಏನು ನರೇಂದ್ರ ಮೋದಿ ಸಾಹೇಬರು ಈ ಶಂಕುಸ್ಥಾಪನೆ ಆಗಿ 60% ಕಾರ್ಯ ಮುಗಿದಿದೆ. ಇದು ಮಹಾರಾಷ್ಟ್ರದಲ್ಲಿ 450 ಅಡಿ. ಮತ್ತು 206 ಅಡಿ, ವಿಜಯವಾಡದಲ್ಲಿ 206 ಅಡಿ. ಮತ್ತು ಗುಜರಾತಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪುತ್ಥಳಿ 182 ಮೀಟರ್. 182 ಮೀಟರ್ ಅಂದರೆ 597 ಅಡಿ. ನಾವು ವಿರೋಧಿಸಲ್ಲ, ಓಕೆ. ಆದರೆ ಇವತ್ತು ಈ ದೇಶ ನಡೀತಾ ಇರೋದು ಯಾವುದರಿಂದ? ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವೆಲ್ಲ ಬದುಕ್ತಾ ಇದ್ದೀರಿ. ಅವ್ರು ಕೊಟ್ಟಂಥ ಭಿಕ್ಷೆನಲ್ಲಿ ನಾವು ಬದುಕ್ತಾ ಇದ್ದೀರಿ. ಅವ್ರ ಪುತ್ಥಳಿನ 200 ಮೀಟರ್ ಮಾಡೋದಕ್ಕೆ ಯಾಕೆ ನೀವು ತಾರತಮ್ಯ ಮಾಡ್ತಾ ಇದ್ದೀರಾ? ಇದನ್ನು ನಾವು ವಿರೋಧಿಸ್ತೀವಿ. ಮತ್ತು 200 ಮೀಟರ್ಗಿನ್ನ 1 ಇಂಚು ಕಮ್ಮಿ ಆದ್ರೂ ನಾವು ಒಪ್ಪೋದಿಲ್ಲ. ಬರೀ ನಮ್ಮ ಸುಮ್ಮನೆ ಏನೋ ಬಂದರು ಮನವಿ ಕೊಟ್ಟರು ನಾವು ಸ್ಟ್ಯಾಚ್ಯೂ ಮಾಡ್ತೀರಂತೇಳಿ 200 ಅಡಿಗಾಗಲಿ 300 ಅಡಿಗಾಗಲಿ 400 ಅಡಿಗಾಗಲಿ ಏನಾದರೂ ಸರ್ಕಾರ ಏನಾದರೂ ನೀವು ತೊಗೊಂಡ್ರೆ ದಯವಿಟ್ಟು ನಿಮ್ಮನ್ನು ಕುರ್ಚಿಗೆ ತಂದಿದ್ದು ನಾವೇ, ನಿಮ್ಮನ್ನು ಮನೆ ಕಳ್ಸೋಕ್ಕೂ ನಮ್ಗೆ ಗೊತ್ತಿದೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರವಾಗಿ, ಸಂವಿಧಾನದ ಪರವಾಗಿ, ದಲಿತರ ಪರವಾಗಿ ಅಂತ ಹೇಳೋದು ಮುಖ್ಯವಲ್ಲ, ಮಾಡಿ ತೋರಿಸ್ಬೇಕನ್ನೋದು ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಮಗೆ ಒಂದು ನೇರವಾಗಿ ನಾವು ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ. ಹಂಗಾಗಿ ಏನು ಎಲ್ಲ ದಲಿತ ಬಾಂಧವರು, ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗದವರು, ಎಲ್ಲ ಸಮುದಾಯದ ನಾಯಕರು, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಬ್ಬ ಜಾತಿಗೆ ಸೀಮಿತ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇವತ್ತು ಪ್ರತಿಯೊಬ್ಬ ಪ್ರಜೆಗೂ ಇದು ಅಳವಡಿಸುತ್ತೆ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹಿಂದೂ ಕೋಡ್ ಬಿಲ್ಲಲ್ಲಿ ಒಂದು ಮಹಿಳೆಯರಿಗೆ ಹಕ್ಕು ಸಿಕ್ತಿಲ್ಲ ಅಂತೇಳಿ ಅವರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ಬರೀ ದಲಿತರ ಹೆಣ್ಣು ಮಕ್ಕಳಿಗೆ ಅಲ್ಲ, ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗಾಗಿ ಅವರ ಸಚಿವ ಸ್ಥಾನವನ್ನು ರಾಜೀನಾಮೆ ಕೊಟ್ಟಂಥ ಇಡೀ ಜಗತ್ತಲ್ಲಿ ಯಾರಾದರೂ ಇದ್ದರೆ ಅದು ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅಂಥ ಒಬ್ಬ ನಾಯಕನನ್ನು ನೀವು 200 ಮೀಟರ್ಗಳಿಗೆ ಯಾಕೆ ಮಾಡಬೇಕು ಅನ್ನೋದು ಒತ್ತಾಯ ನಮ್ಮಲ್ಲಿದೆ. ನಮ್ಮಲ್ಲ, ಇದು ರಾಜ್ಯದ ಕೂಗು. ತಾವೇನಾದರೂ ಮಾಡಿಲ್ಲ ಅಂದರೆ ನಾವು ಮುಂದಿನ ನಡೆ, ನಾವು ಉಗ್ರವಾದ ಹೋರಾಟ ನಾವು ಬಾಯಿ ಮಾತಲ್ಲಿ ಹೇಳೋದಿಲ್ಲ. ಯಾಕಂದರೆ ಜನವರಿ 26ನೇ ತಾರೀಕು ನಾವು ಗಣರಾಜ್ಯೋತ್ಸವ ದಿನದಂದು ಫ್ರೀಡಂ ಪಾರ್ಕಲ್ಲಿ ನಾವು ಏನು ಹೋರಾಟ ಹಮ್ಮಿಕೊಂಡು ಅಲ್ಲಿ ನಮ್ಮ ಸಮಾಜ ಕಲ್ಯಾಣ ಆಯುಕ್ತರಾದಂಥ ರಾಕೇಶ್ ಕುಮಾರ್ ಅವರು ನಮ್ಮ ಮನವಿ ತಗೊಂಡು ಬಂದಾಗ ಅವ್ರಿಗೆ ನಾವು ನೇರವಾಗಿ ಒಂದು ಮಾತು ಹೇಳಿದ್ರಿ, ಸರ್ ನೀವೇನಾದರೂ ಈ ಮನವಿಗೆ ಸ್ಪಂದಿಸಿಲ್ಲ ಅಂದರೆ ನಾವು ಕಾಲ್ನಡಿಗೆ ಜಾಥಾ ಮಾಡ್ತೀರಿ ಅಂತ ಹೇಳಿದ್ರಿ. ಆದರೆ ಇವತ್ತು ದೇಶದ ಇತಿಹಾಸದಲ್ಲಿ ಅಂಥ ಹೋರಾಟ ಮಾಡಿಲ್ಲ. ಅಂಥ ಹೋರಾಟ ನಾವು ಮಾಡಿದ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ಗಾಗಿ ನಾವು ಮಾಡಿದ್ರಿ. ಮತ್ತು ನಾವು ಹೇಳಕ್ಕೆ ಹೋಗಲ್ಲ, ನಾವು ಮಾಡಿ ತೋರಿಸ್ತೀವಿ. ಕಾನೂನು ರೀತಿಯಲ್ಲಿ ಏನು ಹೋರಾಟ ಮಾಡಬೇಕಾದ ಹೋರಾಟ ಮಾಡಿ ಸರ್ಕಾರವನ್ನು ಮನೆಗೆ ಕಳಿಸೋಂಥ ಕೆಲಸ ಏನು ಮಾಡಬೇಕಾದ ನಾವು ಮಾಡೇ ಮಾಡ್ತೀವಿ. ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪರವಾಗಿದ್ದೀನಂದರೆ ದಯವಿಟ್ಟು ನೀವು ಹೇಳಿದ್ದ ಮಾತನ್ನು ನೀವು ನಡೆದುಕೊಳ್ಳಿ.
ನಾವು ನಂಬುತ್ತೀವಿ. ಇವತ್ತಿಗೂ ಅಷ್ಟೇ ಸಿದ್ದರಾಮಯ್ಯನವರ ಮಾತು ನಾವು ನಂಬಿಕೆ ಇಟ್ಟು ನಾವು ಈ ಹೋರಾಟ ಮಾಡ್ತಾ ಇರೋದು. ಮತ್ತು ಇನ್ನೊಂದೇನೆಂದರೆ ಈ ಹೋರಾಟ ಯಾವುದೇ ಕಾರಣಕ್ಕೂ ಅರ್ಧದಲ್ಲಿ ನಿಲ್ಲುವಂಥ ಹೋರಾಟ ಇಲ್ಲ. ಇದು ನೇರವಾಗಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ದಯವಿಟ್ಟು ಇದು ಬರೀ ಒಂದು ಸಂಘಟನೆ ಅಲ್ಲ. ಸಂಘಟನೆ ಅನ್ನೋದಕ್ಕಿಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಹೆಚ್ಚಾಗಿ ಬರ್ತಾರೆ ಈ ಹೋರಾಟಕ್ಕೆ. ಏನಪ್ಪ 100 ಜನ ಮಾಡ್ತಾರೆ ಇದು ಬಿಡು ಅಂತ ಹೇಳ್ಬೋದು. ಆದರೆ ಮನೆಯಲ್ಲಿ ಕುತ್ಕೊಂಡಿರೋರು ಸುಮಾರು ಜನ, ಲಕ್ಷಾಂತರ ಕೋಟ್ಯಾಂತರ ಜನ ಇದ್ದಾರೆ. ಅವರೆಲ್ಲ ಬೀದಿಗೆ ಬಂದರೆ ಹೋರಾಟ ಬೇರೆ ರೀತಿ ಆಗ್ತಾರೆ. ನಾವು ಅವ್ರಿಗೆಲ್ಲ ನಾವು ಕರೆ ಕೊಡೋಕೆ ಹೋಗಲ್ಲ. ಎಲ್ಲ ಈ ಮಾಧ್ಯಮದ ಮುಖಾಂತರ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಅಂಬೇಡ್ಕರ್ ಅನುಯಾಯಿಗಳು ಯಾರಿದ್ದೀರೋ ತಾವೆಲ್ಲ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟು ಮತ್ತು ನವೆಂಬರ್ 3ನೇ ತಾರೀಕು ತಾವೆಲ್ಲ ಕೈ ಜೋಡಿಸಿ ಈ ಹೋರಾಟವನ್ನು ಯಶಸ್ವಿ ಮಾಡೋಣ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ. ಜಾಗ ಬಂದು ವಿವಿ ಯೂನಿವರ್ಸಿಟಿಯಲ್ಲಿ 25 ಎಕರೆ ಜಮೀನನ್ನು ಗುರುತಿಸಿದ್ದೀವಿ ಅಂತ ಏನೋ ನಮಗೆ ನಮ್ಮ ಏನು ಸಮಾಜ ಕಲ್ಯಾಣ ಆಯುಕ್ತರಾದಂಥ ರಾಕೇಶ್ ಕುಮಾರ್ ಅವರು ನಮಗೆ ನೇರವಾಗಿ ಹೇಳಿದ್ದಾರೆ ಸರ್. ಹಾಗಾಗಿ ಸಂತೋಷ. ಆದರೆ ಇನ್ನೊಂದೇನೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈಗ ತಾವು ತೆಲಂಗಾಣದಲ್ಲಿ ಏನು ಸೆಕ್ರೆಟರಿ ಆಫೀಸ್ ಪಕ್ಕದಲ್ಲೇ ಇರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಇದೆ. ಹಾಗಾಗಿ ನಮ್ಮ ಒಂದು ಒತ್ತಡ ಏನಂದರೆ ಏನು ವಿಧಾನಸೌಧ ಹಿಂಭಾಗದಲ್ಲಿ ಇರ್ತಕ್ಕಂಥ ರೇಸ್ ಕೋರ್ಸಲ್ಲಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ 200 ಮೀಟರ್ ಆಗಲಿ ಅನ್ನೋದು ನಮ್ಮ ಒಂದು ಒತ್ತಾಯ. ಮಾಡಲಿ, ಯಾಕೆ ಮಾಡಬಾರ್ದು? ಈಗ ಯಾವುದಕ್ಕೋ ಎಲ್ಲೆಲ್ಲೋ ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇವಾಗ ನೀವು ವಿವಿ ಯೂನಿವರ್ಸಿಟಿ ಮೈಸೂರು ರೋಡಲ್ಲಿ ನೀವು ಅದು ಮಾಡಿದ್ರೆ ಅದು ಒಂದು ಕಡೆ ಆಗುತ್ತೆ. ಇದು ನಾವು ಸೆಂಟ್ರಲ್ ಸಿಟಿ ಆಫ್ ಇದು ಒಂದು ರಾಜಧಾನಿಯಲ್ಲಿ ಒಂದು ಹೃದಯ ಭಾಗದಲ್ಲಿ ಇರ್ತಕ್ಕಂಥ ವಿಧಾನಸೌಧ ಪಕ್ಕದಲ್ಲಿ ಆದರೆ ಇನ್ನೂ ನಾನು ಸರ್ಕಾರಕ್ಕೆ ತುಂಬ ಹೆಮ್ಮೆಯಿಂದ ನಾವು ಖುಷಿ ಪಡ್ತೀವಿ. ಮತ್ತು ಅವ್ರಿಗೆ ಒಂದು ಕೀರ್ತಿ ಅನ್ನೋದಕ್ಕಿಂತ ಇಡೀ ವಿಶ್ವ ಮಟ್ಟದಲ್ಲಿ ಅವ್ರನ್ನ ಕೊಂಡಾಡ್ತಾರೆ.